ಅಖಂಡ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗ ಟೌನ್ ಹಾಲ್ ಹತ್ರ ಚಿತ್ರಣ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಟೌನ್ ಹಾಲ್ ನಲ್ಲಿ ಪ್ರೊಟೆಸ್ಟ್ಗೆ ಅವಕಾಶವನ್ನ ಪೊಲೀಸರು ಮಾಡಿಕೊಡ್ತಾ ಇಲ್ಲ. ಪ್ರತಿಭಟನಾಕಾರರು ಬಂದ ತಕ್ಷಣವೇ ಅವರನ್ನ ವ್ಯಾನ್ಗೆ ತುಂಬುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ವಿಪರೀತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೌನ್ ಹಾಲ್ ಅಂತ ಅಲ್ಲ, ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಫ್ರೀಡಂ ಪಾರ್ಕ್ ಬಿಟ್ಟು ಎಲ್ಲೂ ಕೂಡ ಪ್ರೊಟೆಸ್ಟ್ ಮಾಡಂಗಿಲ್ಲ. ಟೌನ್ ಹಾಲ್ನಲ್ಲಿ ಹೋರಾಟ ಮಾಡಬೇಕು, ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದಂತಹ ಒಂದು ತಂಡವನ್ನ ಇಲ್ಲಿ ಈಗಾಗಲೇ ವಶಕ್ಕೆ ಪಡೆದು ಅವರನ್ನ ಬೇರೆ ಕಡೆಗೆ ಸಾಗಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒತ್ತಾಯಪೂರ್ವಕವಾಗಿ ನಮ್ಮನ್ನು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಧ್ವನಿಯನ್ನ ಅಡಗಿಸುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಧಿಕ್ಕಾರವನ್ನು ಹೇಳ್ತೀವಿ ನಾವು ಅಂತ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಹೋರಾಟ ಮಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಸ್ವಾಭಿಮಾನದ ಪ್ರಶ್ನೆ ಇದು. ಇನ್ಯಾವಾಗ ಹೋರಾಟ ಮಾಡಬೇಕು ಅನ್ನೋದು ಇವ್ರದೆಲ್ಲ ಪ್ರಶ್ನೆ ಆಗ್ತಾ ಇದೆ. ಬಟ್ ನಾನು ಆಗಲೇ ಹೇಳಿದಾಗೆ ಹೈಕೋರ್ಟ್ನ ತೀರ್ಪೇ ಇದೆ. ಫ್ರೀಡಂ ಪಾರ್ಕ್ ಬಿಟ್ಟರೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ರ್ಯಾಲಿ ಪ್ರತಿಭಟನೆಗೆಲ್ಲ ಅವಕಾಶ ಇಲ್ಲ. ಮಾಡಿದ್ರೆ ಪೊಲೀಸರು ಎನಿ ಟೈಮ್ ವಶಕ್ಕೆ ಪಡಿಬೋದು ಅಂತ ರೂಲ್ಸೇ ಇದೆ. ಹೀಗಾಗಿ ನೆನೆ ಪರ್ಮಿಷನ್ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಅದು ಗೊತ್ತಿದ್ರು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವರನ್ನ ವಶಕ್ಕೆ ಪಡೆಯೋ ಕೆಲಸ.